ಯಾವಾಗರೆ ವಡ ತಿನ್ಬೇಕಪ್ಪ ಅಂತ ಅನ್ಸಿದ ಕೂಡಲೇ ಫಟಾಫಟ್ ಅಂತೇಳಿ ಒಂದು 15-20 ನಿಮಿಷದಾಗ ಹಿಂಗೆ ವಡ ಮಾಡ್ಕೊಂಡು ನೋಡ್ರಿ. ನೆನ್ಸೋದು ರುಬ್ಬೋದು ಜಂಜಾಟನ ಇಲ್ರಿ. ಆಮೇಲೆ ಇದು ಉದ್ದಿನ ವಡ ಅಲ್ಲ ಅಂತ ಹೇಳಿದ್ರೆ ಯಾರೂ ನಂಬಂಗೇ ಇಲ್ಲ. ಮೊದಲ ನಾ ಇಲ್ಲಿ ಗ್ಯಾಸ್ ಮೇಲೆ ಸಣ್ಣ ಉರಿ ಒಳಗೆ ಎಣ್ಣೆ ಬಿಸಿ ಮಾಡಾಕತ್ತೀನಿ. ಇದು ಕಾಯ್ದ್ರಾಗ ನಾವು ವಡ ರೆಡಿ ಮಾಡ್ಕೋಬೋದು. ಆಮೇಲೆ ಈ ಕಡೆ ನಾನು ಒಂದು ಬುಟ್ಟ್ಯಾಗ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ. ಈಗ ಈ ನೀರಾಗ ಚುನ್ಮರಿ ತೋರ್ಸಾಕತ್ತೀನಿ. ಇವನ್ನ ಒಂದು 15-20 ಸೆಕೆಂಡು ನೀರಾಗ ಮುಳುಗಿಸಿಡ್ಬೇಕು. ಸ್ವಲ್ಪ ಇವು ನೆನಿಬೇಕು. ಲಕ್ಷ ಇಲ್ಲಿ ನೀರಾಗ ಪೂರ್ತಿ ಮುಳುಗಬೇಕು. ಬಾಳೋದು ಬಿಡಬಾರ್ದು, ಸ್ವಲ್ಪ ಮೆತ್ತಗಾದ್ರೆ ಸಾಕು. ಹಿಂಗೆ ಒತ್ತಿ ಹಿಂಡಿ ತೆಗೆದ್ಬಿಡ್ರಿ. ಆದಷ್ಟು ನೀರು ಉಳಿಲಾರ್ದಂಗೆ ನೋಡ್ಕೋರಿ. ಈಗ ಇದ್ರಾಗ 1 ಕಪ್ಪಷ್ಟು ಮೊಸರು, 1 ಕಪ್ ಅಕ್ಕಿ ಹಿಟ್ಟು, ಸಣ್ಣಂಗೆ ಕಟ್ ಮಾಡಿದ ಒಂದು 4-5 ಹಸಿಮೆಣಸಿನ್ಕಾಯಿ, ಸಣ್ಣಂಗೆ ಕತ್ತರಿಸಿದ್ದು ಒಂದು 8-10 ಕರಿಬೇವು, 1 ಚಮಚ ಜೀರಿಗೆ, 1 ಇಂಚಷ್ಟು ತುರಿದಿದ್ದು ಅಲ್ಲ ಅಂದ್ರೆ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದೆ ರೀ. ಈಗ ಇದನ್ನು ಚಲೋತಂಗೆ ಒತ್ತಿ ನಾದಬೇಕು. ಜೋಳದ ರೊಟ್ಟಿ ಮಾಡೋ ಮುಂದೆ ಹೆಂಗೆ ಅಂಗೈಲೆ ಒತ್ತಿ ನಾದ್ತೀವಲ್ರಿ, ಹಂಗೆ ಚಲೋತಂಗೆ ನಾದಬೇಕು. ಲಕ್ಷ ಇಲ್ಲಿ ನೀರು ಹಾಕಬಾರ್ದು. ಹಿಟ್ಟು ನಾದು ಮುಂದೆ ತೀರಾ ಭಾಳ ಡ್ರೈ ಅನ್ನಿಸ್ತಪ್ಪ ಅಂತಂದ್ರೆ ಸ್ವಲ್ಪ 1 ಚಮಚ ಇಲ್ಲಾಂದ್ರೆ ಒಂದು 2 ಚಮಚದಷ್ಟು ನೀರು ಹಾಕೋಬೋದು. ಹಿಂಗೆ ಚಂದಂಗೆ ಹಿಟ್ಟು ನಾದಿದ ಮೇಲೆ ಕೈನ ಕ್ಲೀನ್ ಮಾಡ್ಕೊರಿ. ಆಮೇಲೆ ನೀರಾಗ ಹಿಂಗೆ ಕೈ ಎದ್ಕೊಂಡು ನಿಮಗೆ ಬೇಕಾದ ಸೈಜ್ನಾಗ ವಡ ಮಾಡ್ಕೋಬೋದು. ಭಾಳ ದೊಡ್ಡನು ಮಾಡಬೇಡ್ರಿ, ಭಾಳ ಸಣ್ಣನೂ ಮಾಡಬೇಡ್ರಿ. ಹೆಂಗೆ ವಡ ಮಾಡಬೇಕಪ್ಪ ಅಂತೇಳಿ ಸ್ವಲ್ಪ ಇಲ್ಲೇ ಲಕ್ಷ ಕೊಟ್ಟು ನೋಡ್ರಿ, ಅಂದ್ರೆ ವಡ ಭಾಳ ಚಲೋ ಆಗ್ತಾವೆ. ಒಂದು ಉಳ್ಳಿ ತೊಗೊಂಡು ಚಲೋತಂಗೆ ಅದನ್ನು ಒತ್ತಿರಿ. ಉಂಡೆ ಕಟ್ಟೋ ಮುಂದೆ ಹೆಂಗೆ ನಾವು ಒತ್ತಿ ಉಂಡೆ ಕಟ್ತೀವಲ್ಲ ಹಂಗೆ ಉಂಡೆ ಕಟ್ರಿ. ಆಮೇಲೆ ಇದನ್ನು ಅಂಗೈಯಾಗ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಲೈಟಂಗೆ ಪ್ರೆಸ್ ಮಾಡಿರಿ, ಚಪ್ಪುಟ್ಟು ಮಾಡ್ಕೊರಿ. ಸೈಡಿಗೆಲ್ಲ ಸರಿ ಮಾಡಿ ಮತ್ತು ಕೈನ ನೀರಾಗ ಎದ್ದು ನಡ್ಬರ್ಕೆ ಹಿಂಗೆ ಒಂದು ಸಣ್ಣ ಹೋಲ್ ಮಾಡಿದ್ರೆ ಆಯ್ತು ನೋಡ್ರಿ, ವಡ ರೆಡಿ. ಈ ಕಡೆ ನಮ್ಮ ಎಣ್ಣೆನ ನೋಡ್ರಿ ಮಸ್ತ್ ಕಾದೈತಿ. ಸಾವಕಾಶ ಇದ್ರಾಗ ರೆಡಿ ಮಾಡಿದ ವಡ ಹಾಕಾಕತ್ತೀನಿ. ಸಣ್ಣ ಉರಿ ಒಳಗೆ ಒಂದು 7-8 ನಿಮಿಷ ಟೈಮ್ ಹಿಡಿತು ನೋಡ್ರಿ ಇಷ್ಟ ಆಗಕ್ಕೆ. ಹಿಂಗೆ ಆಗಬೇಕು. ಅಲ್ಲಿ ಥರ ನಾವು 2 ಕಡೆ ಚಲೋತಂಗೆ ಹೊಳ್ಳಿಸ್ಕೊಂತ ಫ್ರೈ ಮಾಡಬೇಕು, ಅಂದ್ರೆ ವಡ ಭಾಳ ಚಲೋ ಆಗ್ತಾವೆ. ನೋಡ್ರಿ ಎಷ್ಟು ಚಂದ ಕಾಣಕತ್ತಾವ. ಕಲರ್ ನೋಡ್ರಿ ಎಷ್ಟು ಮಸ್ತ್ ಕೆಂಪಗೆ ಬಂದೈತಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ರಿ ಅಂತ ಹೇಳಿದ್ದೆ. ನೋಡ್ರಿ ಎಷ್ಟು ಗರಿ ಗರಿ ಆಗ್ಯಾವು. ಕೊಬ್ಬರಿ ಚಟ್ನಿ ಇಲ್ಲ ಅಂತಂದ್ರೆ ಟೊಮೆಟೊ ಸಾಸ್ ಜೋಡಿ ಮಸ್ತ್ ಬಿಸಿ ಬಿಸಿ ವಡಾನ ಎಂಜಾಯ್ ಮಾಡಿರಿ. ಥ್ಯಾಂಕ್ ಯು.